ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಯೂತ್ ಮೋಟಿವೇಶನ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈಗ ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಸೋಂಕುಗಳು ಯಾವ ಸಂದರ್ಭದಲ್ಲೂ ಸಹ ಕಾಡಬಹುದು. ಅದರಲ್ಲೂ ವಿಶೇಷವಾಗಿ ಮಾರಕ ಡೆಂಗ್ಯೂ ಜ್ವರ ಕೂಡ ಕಂಡುಬರಬಹುದು. ಡೆಂಗ್ಯೂ ಜ್ವರ ಕಂಡುಬಂದ ವ್ಯಕ್ತಿಗೆ ನಿರ್ಲಕ್ಷ್ಯ ತೋರಿದ ಪಕ್ಷದಲ್ಲಿ ಸಾವು ಬಹುತೇಕ ಖಚಿತ. ಒಂದು ಸಣ್ಣ ಸೊಳ್ಳೆಯಿಂದ ಇಡೀ ಜೀವನವೇ ನಶಿಸಿ ಹೋಗಬಹುದು. ಆದರೆ ಮನುಷ್ಯನಿಗೆ ಬರುವ ಜ್ವರವೆಲ್ಲವೂ ಡೆಂಗ್ಯೂ ಜ್ವರ ಎಂದು ಹೇಳಲು ಸಾಧ್ಯವಿಲ್ಲ. ಸಾಮಾನ್ಯ ಜ್ವರವನ್ನು ಡೆಂಗ್ಯೂ ಜ್ವರ ಎಂದು ತಪ್ಪು ತಿಳಿದುಕೊಳ್ಳಬಾರದು. ಇಂಥ ಸಂದರ್ಭದಲ್ಲಿ ನಮಗೆ ಬಂದಿರುವ ಜ್ವರ ಸಾಧಾರಣ ಜ್ವರವೋ ಅಥವಾ ವೈರಲ್ ಡೆಂಗ್ಯೂ ಜ್ವರವೋ ಆಗಿರುವುದೆಂದು ತಿಳಿದುಕೊಳ್ಳುವುದಾದರೂ ಹೇಗೆ? ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಡೆಂಗ್ಯೂ ಜ್ವರದ ಲಕ್ಷಣಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ. ಬೆಳಗಿನ ಸಮಯದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಕಪ್ಪು ಬಿಳುಪಿನ ಹುಲಿಯ ರೀತಿಯ ಸಣ್ಣ ಗಾತ್ರದ ಸೊಳ್ಳೆ ಕಡಿತದಿಂದ ಬರಬಹುದಾದ ಜ್ವರ ಎಂದರೆ ಅದು ಡೆಂಗ್ಯೂ ಜ್ವರ. ಈ ಸೊಳ್ಳೆಯನ್ನು ಎಡಿಸ್ ಈಜಿಪ್ಟಿ ಎಂದು ಕರೆಯುತ್ತಾರೆ. ಕೆಲವೊಮ್ಮೆ ಈ ಸೊಳ್ಳೆಗಳಿಗೆ ಕಪ್ಪು ಹಾಗೂ ಹಳದಿ ಬಣ್ಣದ ಪಟ್ಟಿಗಳು ಸಹ ಇರುವುದುಂಟು. ಬೆಳಗಿನ ಸಮಯದಲ್ಲಿ ಸಾಮಾನ್ಯವಾಗಿ ಈ ಸೊಳ್ಳೆ ಕಚ್ಚುತ್ತದೆ. ಆ ಸಂದರ್ಭದಲ್ಲಿ ಇದರಲ್ಲಿರುವ ವೈರಸ್ ನಮ್ಮ ದೇಹ ಸೇರಿಕೊಂಡು ಕೆಂಪು ರಕ್ತ ಕಣಗಳ ಮೂಲಕ ತಮ್ಮ ಸಂತತಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತವೆ. ಡೆಂಗ್ಯೂ ಜ್ವರದ ಲಕ್ಷಣಗಳು. ಒಂದು ವೇಳೆ ಡೆಂಗ್ಯೂ ಜ್ವರ ಹೆಚ್ಚಾದ ಸಂದರ್ಭದಲ್ಲಿ ರಕ್ತನಾಳಗಳು ಹಾನಿಯಾಗುತ್ತವೆ ಮತ್ತು ರಕ್ತಸ್ರಾವ ಉಂಟಾಗುತ್ತದೆ. ರಕ್ತ ಹೆಪ್ಪುಗಟ್ಟಿಸುವ ಪ್ಲೇಟೆಟ್ಗಳ ಸಂಖ್ಯೆ ತುಂಬ ಕಡಿಮೆಯಾಗುತ್ತದೆ. ಇದರಿಂದ ದೇಹದ ಒಳಭಾಗದಲ್ಲಿ ರಕ್ತಸ್ರಾವ ಉಂಟಾಗುವ ಜೊತೆಗೆ ಅಂಗಾಂಗ ಸಹ ವಿಫಲವಾಗುತ್ತದೆ ಮತ್ತು ಸಾವು ಸಂಭವಿಸುತ್ತದೆ. ಜ್ವರ ಹೋದ 1 ಅಥವಾ 2 ದಿನಗಳ ನಂತರದಲ್ಲಿ ವಿಪರೀತ ಹೊಟ್ಟೆನೋವು, ನಿರಂತರವಾದ ವಾಂತಿ, ಮೂಗು ಅಥವಾ ಒಸಡುಗಳಿಂದ ರಕ್ತಸ್ರಾವ, ಮೂತ್ರದಲ್ಲಿ ಅಥವಾ ಮಲದಲ್ಲಿ ಅಥವಾ ವಾಂತಿಯಲ್ಲಿ ರಕ್ತಸ್ರಾವ, ಚರ್ಮದಲ್ಲೂ ಸಹ ರಕ್ತಸ್ರಾವ, ಉಸಿರಾಡಲು ಸಹ ಕಷ್ಟವಾಗುತ್ತದೆ ಮತ್ತು ಉಸಿರಾಟ, ಅತಿಯಾದ ಸುಸ್ತು, ಆಯಾಸ ಮತ್ತು ಕಿರಿಕಿರಿ ಸಹ ಉಂಟಾಗಬಹುದು. ವೈದ್ಯರನ್ನು ಯಾವಾಗ ಸಂಪರ್ಕಿಸಬೇಕು? ಡೆಂಗ್ಯೂ ಜ್ವರ ಇರುವ ಜಾಗಕ್ಕೆ ಒಂದು ವೇಳೆ ನೀವು ಹೋಗಿ ಬಂದಿದ್ದರೆ ಮೊದಲು ಡಾಕ್ಟರನ್ನು ವಿಸಿಟ್ ಮಾಡಿ. ನಿಮಗೆ ಜ್ವರದ ಜೊತೆಗೆ ಹೊಟ್ಟೆ ನೋವು, ವಾಂತಿ, ಉಸಿರಾಡಲು ತೊಂದರೆ, ಬಾಯಿ ಹಾಗೂ ಮೂಗಲ್ಲಿ ರಕ್ತಸ್ರಾವ ಬಂದರೆ ತಕ್ಷಣ ವೈದ್ಯರನ್ನು ನೋಡಿ. ನಿಮಗೆ ಒಂದು ವೇಳೆ ಈ ಹಿಂದೆ ಯಾವಾಗಲಾದರೂ ಡೆಂಗ್ಯೂ ಜ್ವರ ಬಂದಿದ್ದರೆ ಈಗಲೂ ಸಹ ಬರಬಹುದಾದ ಸಾಧ್ಯತೆ ಉಂಟು. ಅಥವಾ ನೀವು ಒಂದು ವೇಳೆ ಡೆಂಗ್ಯೂ ಜ್ವರ ಇರುವ ಕಾಡಿನ ಹಾಗೂ ಗುಡ್ಡಗಾಡಿನ ಪ್ರದೇಶಗಳಿಗೆ ಹೋಗಿ ಬಂದಿದ್ದರೆ ಅಥವಾ ಅಲ್ಲೇ ವಾಸವಿದ್ದರೆ ನಿಮಗೂ ಡೆಂಗ್ಯೂ ಜ್ವರ ಬಂದಿರಬಹುದು. ಈ ಸಂದರ್ಭದಲ್ಲಿ ನಿಮ್ಮ ರಕ್ತದ ಒತ್ತಡ ಸಂಪೂರ್ಣವಾಗಿ ಕುಸಿಯಬಹುದು. ದೇಹದ ಒಳಭಾಗದಲ್ಲಿ ರಕ್ತಸ್ರಾವ ಉಂಟಾಗಬಹುದು. ಇನ್ನೂ ಕೆಲವು ಪ್ರಕರಣಗಳಲ್ಲಿ ಸಾವು ಕೂಡ ಸಂಭವಿಸಬಹುದು. ಇನ್ನು ಬಹಳ ಮುಖ್ಯವಾಗಿ ಗರ್ಭಿಣಿಯರು ಎಚ್ಚರಿಕೆಯಿಂದ ಇರಬೇಕು. ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಡೆಂಗ್ಯೂ ಜ್ವರ ಬರಬಹುದು. ಗರ್ಭಿಣಿ ತಾಯಿಯಿಂದ ಹುಟ್ಟುವ ಮಗುವಿಗೆ ಇದು ವರ್ಗಾವಣೆ ಕೂಡ ಆಗಬಹುದು. ಒಂದು ವೇಳೆ ಹೀಗಾದರೆ ಅವಧಿಗೆ ಮುನ್ನ ಹೆರಿಗೆಯಾಗುವ ಸಾಧ್ಯತೆ ಇರುತ್ತದೆ ಮತ್ತು ಹುಟ್ಟುವ ಮಗು ಕೂಡ ತೂಕವನ್ನು ಕಡಿಮೆ ಹೊಂದಿರುತ್ತದೆ. ಡೆಂಗ್ಯೂ ಜ್ವರದಲ್ಲಿ ಮುಖ್ಯವಾದ ಲಕ್ಷಣಗಳು ಇದಾಗಿವೆ. ಸಾಮಾನ್ಯ ಜ್ವರ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಆದಷ್ಟು ಬೇಗ ವೈದ್ಯರ ಮೊರೆ ಹೋಗಿ. ಇಲ್ಲವಾದರೆ ಅತ್ಯುತ್ತಮ ಜೀವನವನ್ನು ಕಳೆದುಕೊಳ್ಳಲು ಒಂದು ಹೆಜ್ಜೆ ಮುಂದೆ ಇಡುತ್ತಿದ್ದೀರಾ ಎಂದರ್ಥ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.